ಇತ್ತ ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ತಟ್ಟಿಲ್ಲ ಬಂದ್ನ ಬಿಸಿ. ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿದೆ ಈ ಬಂದ್. ಎಂದಿನಂತೆ ನಡೀತಾ ಇದೆ ವ್ಯಾಪಾರ ವಹಿವಾಟು, ಜನದಟ್ಟಣೆ, ವಾಹನ ಸಂಚಾರ ಇವೆಲ್ಲವೂ ಕೂಡ ಹಾಗೆ ಯಥಾಸ್ಥಿತಿಯಲ್ಲಿದೆ. ಅಂಗಡಿ ಮುಂಗಟ್ಟುಗಳು, ಮಾರುಕಟ್ಟೆಗಳು ಓಪನ್ ಆಗಿವೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬಂದ್ನ ಬಿಸಿ ತಟ್ತಾ ಇಲ್ಲ, ಪ್ರತಿಭಟನೆಗಳಿಗೆ ಮಾತ್ರ ಸೀಮಿತವಾಗಿದೆ. ಅಖಂಡ ಕರ್ನಾಟಕ ಬಂದ್ ಅಂತ ಕರೆ ಕೊಟ್ಟಿದ್ರು ಕೂಡ ಎಂದಿನಂತೆ ಎಲ್ಲಾ ಬಸ್ಗಳ ಸಂಚಾರ, ಜನದಟ್ಟಣೆ, ಮಾರುಕಟ್ಟೆಗಳು ಓಪನ್ ಆಗಿವೆ, ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿವೆ. ಅದೇ ರೀತಿಯ ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ. ಅಲ್ಲಿ ಇಲ್ಲಿ ಪೊಲೀಸರ ಬಿಗಿ ಭದ್ರತೆ ಇದೆ. ಅಕಸ್ಮಾತ್ ಪ್ರತಿಭಟನೆ ಏನಾದರೂ ಅಹಿತಕರ ಘಟನೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಪೊಲೀಸ್ ನಿಯೋಜನೆ ಕೂಡ ಆಗಿದೆ. ಬಟ್ ಸಂಚಾರ, ವ್ಯಾಪಾರ ವಹಿವಾಟುಗಳು ನೋಡಿ ಯಥಾಸ್ಥಿತಿಯಲ್ಲಿನೇ ನಡೀತಾ ಇರೋದು. ಮಂಗಳೂರು, ಹುಬ್ಬಳ್ಳಿ, ಬೆಂಗಳೂರಲ್ಲೂ ಕೂಡ ಇದೇ ಸ್ಥಿತಿನೇ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. MES ಪುಂಡಾಟಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಹಲವು ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ಈ ಬಂದ್ಗೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಯಥಾಸ್ಥಿತಿಯಾಗಿದೆ. ಅಂದರೆ ಬಂದ್ಗೆ ವಾಣಿಜ್ಯ ನಗರಿಯ ಜನ ಇವತ್ತು ಬೆಂಬಲ ಕೊಟ್ಟಿಲ್ಲ. ಬೆಳಿಗ್ಗೆ ಅಂದರೆ ಇಲ್ಲಿ ಅಂತಂದರೆ ಯಥಾಸ್ಥಿತಿ, ದಿನನಿತ್ಯವಾಗಿ ಏನು ಜನಸಂಚಾರವಿತ್ತು, ವಾಹನ ಸಂಚಾರವಿತ್ತು, ಅವೆಲ್ಲವೂ ಸಹ ಇವತ್ತು ರೋಡಿಗಳಿದ್ದಾರೆ. ಇನ್ನು ಅಂಗಡಿ ಮುಂಗಟ್ಟುಗಳನ್ನು ನೋಡಿದಾಗ ಇಲ್ಲಿ ಅಂತಾರೆ ಅಂಗಡಿ ಮುಂಗಟ್ಟುಗಳು ಬೆಳಿಗ್ಗೆ 6 ಗಂಟೆಯಿಂದಲೇ ತಮ್ಮ ದಿನನಿತ್ಯವಾಗಿ ಇಲ್ಲಿ ಗ್ರಾಹಕರು ಬರ್ತಾರೆ. ಆ ಗ್ರಾಹಕರಿಗೆ ಇಲ್ಲಿ ಅಂತಂದರೆ ತಮ್ಮ ದಿನನಿತ್ಯದ ವಹಿವಾಟುಗಳನ್ನ ಈಗಾಗಲೇ ಮಾಡ್ತಾರೆ. ಅದರಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂತ ನೋಡಿದಾಗ ಇಲ್ಲಿ ಅಂತಾರೆ ಹಲವು ಬಂದ್ಗಳು. ಯಾಕಂದರೆ ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆ ಮಹದಾಯಿಗಾಗಿ 75 ಬಂದ್ಗಳನ್ನು ಹುಬ್ಬಳ್ಳಿ ಮಾಡಿದೆ. ಅಂತಹ ಬಂದ್ಗಳನ್ನು ಮಾಡಿದಂತಹ ಹುಬ್ಬಳ್ಳಿಯಲ್ಲಿ ಇವತ್ತು ಏನು ಕರ್ನಾಟಕ ಬಂದ್ಗೆ ಏನು ಕರೆ ಕೊಟ್ಟಿತ್ತು, ಈ ಬಂದ್ಗೆ ಯಾವುದೇ ರೀತಿಯಾದಂತಹ ಏನು ಸಂಘಟನೆಗಳು ಬೆಂಬಲ ನೀಡಿಲ್ಲ. ಯಾಕಂದರೆ ಇಲ್ಲಿ ಪ್ರಮುಖವಾಗಿ ನಿನ್ನೆ ಆಟೋ ಚಾಲಕ ಸಂಘದ ಅಧ್ಯಕ್ಷರು ಮತ್ತು ಈ ಪದಾಧಿಕಾರಿಗಳು ಮಾತನಾಡುವಾಗ ಹೇಳ್ತಿದ್ರು, ಬೆಂಗಳೂರಲ್ಲಿ ಕುಳಿತು ಬಂದ್ ಅಂತ ಹೇಳಿದ್ರೆ ನಾವು ಇಲ್ಲಿ ಬಂದ್ ಇಲ್ಲ ಅಂತ ಹೇಳ್ತೀವಿ. ಮತ್ತು ಇಲ್ಲಿ ಯಾರಾದರೂ ಬಂದ್ ಮಾಡ್ತೀನಿ ಅಂತಂದರೆ ಅವರಿಗೆ ನಾವು ಹೂವನ್ನು ಕೊಟ್ಟು ಇಲ್ಲಿ ಬಂದ್ಗೆ ನೀವು ಇಲ್ಲಿ ಅಂತಂದರೆ ಬೆಂಬಲ ಕೊಡಬೇಡಿ, ಬೆಂಬಲ ಸೂಚಿಸಬೇಡಿ ಅಂತೇಳಿ ಅವರಿಗೆ ಮನವಿ ಮಾಡಿಕೊಡ್ತೀವಿ ಅಂತ ಹೇಳಿದರು. ಅದೇ ರೀತಿಯಾಗಿ ಇಲ್ಲಿ ಅಂತಾರೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಇಲ್ಲಿ ಅಂತಾರೆ ಯಥಾಸ್ಥಿತಿಗೆ ಇದೆ. ಈ ಒಂದು ಕರ್ನಾಟಕ ಬಂದ್ಗೆ ಇಲ್ಲಿ ಅಂತಾರೆ ಯಾರು ಒಬ್ಬರೂ ಸಹ ಇಲ್ಲಿ ಅಂತಂದರೆ ಬೆಂಬಲ ನೀಡಿಲ್ಲ. ಹಲವು ಸಂಘಟನೆಗಳು ಇಲ್ಲಿ ಅಂತಾರೆ 10:30-11 ಗಂಟೆಯ ಸುಮಾರಿಗೆ ಇಲ್ಲಿ ಅಂತಾರೆ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತೇವೆ. ಆ ಪ್ರತಿಭಟನೆ ಮಾಡಿ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಿಂದ ಇಲ್ಲಿ ಅಂತಂದರೆ ನೇರವಾಗಿ ತಹಸೀಲ್ದಾರ್ ಕಚೇರಿಗೆ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡಿ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಆದರೆ ಇದನ್ನು ಬಿಟ್ಟು ಇಲ್ಲಿ ಅಂತಂದರೆ ದಿನನಿತ್ಯವಾಗಿ ಏನು ಯಥಾರೀತಿ ಏನು ಬಸ್ ಸಂಚಾರ ಏನಿತ್ತು, ಆ ಬಸ್ ಸಂಚಾರವೂ ಸಹ ಇಲ್ಲಿ ಅಂತಾರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ದಿನಂಪ್ರತಿ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಬಸ್ಗಳು ರಸ್ತೆಗಳಿವೆ. ತಮ್ಮ ಪ್ರಯಾಣಿಕರನ್ನ ಹೊತ್ತು ಇವತ್ತು ಆಯಾ ರೂಟ್ಗಳಿಗೆ ಸಂಚಾರವನ್ನು ಮಾಡ್ತಿವೆ. ಇದನ್ನು ಹೊರತುಪಡಿಸಿ ಇವತ್ತು ಅಂತಂದರೆ ಕರ್ನಾಟಕ ಬಂದ್ಗೆ ಇಲ್ಲಿ ಅಂತಂದರೆ ವಾಣಿಜ್ಯ ನಗರಿಯ ಜನ ಇವತ್ತು ಯಾವುದೇ ರೀತಿಯಾದಂತಹ ಒಂದು ಬಂದ್ಗೆ ಬೆಂಬಲಿಲ್ಲ. ಅದರಲ್ಲಿ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತ ಅಂದರೆ ಇಷ್ಟೊತ್ತಿಗಾಗಲೇ ಏನು ಹಲವು ಬಂದ್ಗಳೇನಾಗಿದ್ವು ಹಿಂದ್ಗಡೆ, ಆ ಬಂದ್ಗೆ ಚೆನ್ನಮ್ಮ ವೃತ್ತದಲ್ಲಿ ಇಷ್ಟೊತ್ತಿಗಾಗಲೇ ಎಲ್ಲ ರೀತಿಯಾದಂತಹ ಬಂದ್ಗಳಾಗ್ತಿದ್ವು. ಅಂಗಡಿ ಮುಂಗಟ್ಟುಗಳ ಏನು ವ್ಯಾಪಾರಸ್ಥರು ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಅಂತಾರೆ ಬೆಂಬಲವನ್ನು ಸೂಚಿಸಿದ್ರು. ಆದರೆ ಈ ಒಂದು ಏನು MES ಪುಂಡಾಟಿಕೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಇವತ್ತು ಬೇಡಿಕೆಗಳಿಗೆ ಆಗ್ರಹಿಸಿ ಹಲವು ಕನ್ನಡಪರ ಸಂಘಟನೆಗಳು ಏನು ಬಂದ್ಗೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ಈ ಒಂದು ಬಂದ್ಗೆ ಇಲ್ಲಿ ಅಂತಾರೆ ಹುಬ್ಬಳ್ಳಿಯ ಜನ ಕೈ ಜೋಡಿಸಿಲ್ಲ. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲರಗೊಪ್ಪ, TV5 ಹುಬ್ಬಳ್ಳಿ.